ಹೊಂಡೈ i20 ಕಾರು ಬದರ್ಪುರ್ ಗಡಿಯಿಂದ ದೆಹಲಿಗೆ ಬರೋ CCTV ಫುಟೇಜ್ ಸಿಕ್ಕಿದೆ. ಔಟರ್ ರಿಂಗ್ ರೋಡ್ ಮೂಲಕ ಹಳೆ ದೆಹಲಿಗೆ ಬಂದಿದೆ. HR26CE7674 ನಂಬರ್ ಪ್ಲೇಟ್ನ ಕಾರು ಕೆಂಪುಕೋಟೆಯ ಪಾರ್ಕಿಂಗ್ ಜಾಗದಲ್ಲಿ 3 ಅವರ್ಗಿಂತಲೂ ಜಾಸ್ತಿ ಹೊತ್ತು ನಿಂತ್ಕೊಂಡಿರುತ್ತೆ. ಮಧ್ಯಾಹ್ನ 3:19ಕ್ಕೆ ಬಂದು 6:30 ಸುಮಾರಿಗೆ ಹೊರಟು ಹೋಗಿರುತ್ತೆ. ಇನ್ನು ಈ ಕಾರಿನ ಜಾಡು ಹಿಡಿದು ನೋಡಿದಾಗ ಮೂಲಗಳ ಪ್ರಕಾರ ಗುರುಗ್ರಾಮ್ ನಿವಾಸಿ ಸಲ್ಮಾನ್ ಎಂಬಾತ 2025 ಮಾರ್ಚ್ನಲ್ಲಿ ಓಕ್ಲಾದಲ್ಲಿರೋ ದೇವೇಂದ್ರ ಅನ್ನೋರಿಗೆ ಮಾರಾಟ ಮಾಡಿರ್ತಾರೆ. ನಂತರ ದೇವೇಂದ್ರ ಅದನ್ನು ಅಂಬಾಲಾದ ಒಬ್ಬ ವ್ಯಕ್ತಿಗೆ ಮಾರಾಟ ಮಾಡಿರ್ತಾರೆ. ಅಂಬಾಲಾದಿಂದ ಈ ಕಾರು ಪುಲ್ವಾಮಾಗೆ ಹೋಗಿರುತ್ತೆ. ಅಲ್ಲಿ ಆಮೀರು, ತಾರಿಕ್ ಮತ್ತು ಉಮರ್ ರಶೀದ್ ಅನ್ನೋರ ಹತ್ರ ಕೂಡ ಈ ಗಾಡಿ ಓಡಾಡ್ಕೊಂಡು ಬಂದಿದೆ ಅನ್ನೋ ಮಾಹಿತಿ ಇದೆ. ಈ ಬ್ಲಾಸ್ಟ್ ವಿಚಾರದಲ್ಲಿ ಸಿಕ್ಕಿರೋ ಮತ್ತೊಂದು ಮಾಹಿತಿ ಏನಂತಂದರೆ, ಕಾರು ಕೆಂಪುಕೋಟೆಯ ಪಾರ್ಕಿಂಗ್ ಜಾಗದಲ್ಲಿ ಸುಮಾರು 3 ಗಂಟೆಗಳ ಕಾಲ ನಿಂತ್ಕೊಂಡಿರುತ್ತೆ. ಈ ಸಂದರ್ಭದಲ್ಲಿ ಅದರೊಳಗಿದ್ದಂತಹ ವ್ಯಕ್ತಿ ಒಮ್ಮೆನೂ ಕೆಳಗೆ ಇಳಿದಿರೋದಿಲ್ಲ. 3 ಗಂಟೆಗಳ ಕಾಲ ಕಾರಲ್ಲೇ ಇರ್ತಾನೆ. ಹೀಗಾಗಿ ಇದು ಸೂಸೈಡ್ ಬಾಂಬರ್ ಕೆಲಸ ಆಗಿರ್ಬೋದಾ ಅನ್ನೋ ಅನುಮಾನ ಕೂಡ ಇದೆ. ಫರೀದಾಬಾದ್ ಮೂಲದ ಮೊಹಮ್ಮದ್ ಉಮರ್ ಶಂಕಿತ ಸೂಸೈಡ್ ಬಾಂಬರ್ ಆಗಿರ್ಬೋದು ಅಂತ ಅಂದಾಜಿಸಲಾಗಿದೆ. ಇವನು ಫರೀದಾಬಾದ್ನ ಅಲ್ ಫಲಾಹ್ ಮೆಡಿಕಲ್ ಕಾಲೇಜ್ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ತನಿಖಾಧಿಕಾರಿಗಳು ಮೊಹಮ್ಮದ್ ಉಮರ್ನ ತಾಯಿ ಮತ್ತು ಸಹೋದರರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ.